ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಕೇಳುಗರೆ, ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಭಾಷಾ ಪ್ರಯೋಗಾಲಯದ ಮೂಲಕ ಜನಪ್ರಿಯರಾಗಿರುವ ಶಿಕ್ಷಕರಾದ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಲಿದ್ದೀರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಒಬ್ಬ ವಿಶೇಷ ಅತಿಥಿ. ಅವರ ಹೆಸರು ರಂಗಸ್ವಾಮಿ HR ಅಂತ. ಆಲೂರು ತಾಲೂಕು ಕುಂದೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಗ್ಗೆ ಕೇಳಿದಾಗ ವಿಶೇಷತೆ ಅಂತ ಅನಿಸಿದ್ದು ಲ್ಯಾಂಗ್ವೇಜ್ ಲ್ಯಾಬ್ ಮಾಡಿದ್ದಾರೆ ಅಂತ ಒಬ್ಬರು ಹೇಳಿದರು. ಬೇರೆ ಬೇರೆ ಲ್ಯಾಬ್ಗಳನ್ನು ನಾವು ಕೇಳೇ ಇರ್ತೀವಿ. ಲ್ಯಾಂಗ್ವೇಜ್ ಲ್ಯಾಬ್ ಅಂದ ತಕ್ಷಣ ಒಂದು ಕುತೂಹಲ ಆಯಿತು. ಏನಿದು ಲ್ಯಾಂಗ್ವೇಜ್ ಲ್ಯಾಬ್ ಅಂದರೆ? ಅದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು ಗೊತ್ತು, ತಮ್ಮ ಊರು ಯಾವುದು? ಹೊಳೆನರಸೀಪುರ ತಾಲೂಕು ಹಳೇಕೋಟೆ ಹೋಬಳಿ ನಲ್ಲಿ ಇರ್ತಕ್ಕಂಥ ಒಂದು ಕುಗ್ರಾಮ ಹರಳಹಳ್ಳಿ ಅಂತ. ನಿಮ್ಮ ತಂದೆ ತಾಯಿಯರು? ನಮ್ಮ ತಂದೆ ಹೆಸರು ರಂಗೇಗೌಡ ಅಂತ, ನಮ್ಮ ತಾಯಿ ಹೆಸರು ಲಕ್ಷ್ಮಮ್ಮ ಅಂತ. ಅವರಿಬ್ಬರು ನಮ್ಮ ಪೇರೆಂಟ್ಸು ಇಲ್ಲ. ಒಡ ಹುಟ್ಟಿದವರು ಒಬ್ಬ ತಮ್ಮ ಇದ್ದಾನೆ, ಅಶೋಕ್ ಅಂತ. ಇಬ್ಬರು ಸಿಸ್ಟರ್ಸ್ ಇದ್ದಾರೆ. ಒಬ್ಬರು ವಸಂತ ಅಂತ, ಇನ್ನೊಬ್ಬರು ಗೀತಾ ಅಂತ. ಇಬ್ಬರೂ ಮದುವೆ ಆಗಿದೆ. ಅವರಿಬ್ಬರು ಅವರ ಗಂಡನ ಜೊತೆ ಅವ್ರ ಊರಲ್ಲಿದ್ದಾರೆ. ಊರಿಗೆ ಹೋಗಿ ಬಂದು ಮಾಡ್ತೀರಾ? ವೀಕ್ಲಿ ಒನ್ಸು. ಮತ್ತು ಯಾವುದಾದ್ರೂ ಊರಲ್ಲಿ ಕಾರ್ಯಕ್ರಮಗಳಿದ್ರೆ, ಶುಭ ಸಮಾರಂಭಗಳು ಅಥವಾ ಯಾವುದಾದ್ರೂ ಕಷ್ಟ ಇದ್ರೆ ಹಾಲಿ ವಾಸ, ಹಾಸನ ರಂಗೋಲಿ ಹೇಳದಲ್ಲಿ ವಾಸ ಇರೋದು. ಶಿಕ್ಷಕ ವೃತ್ತಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ? ಮೇಡಮ್, ನಾನು 1996 ನವೆಂಬರ್ 4 ಇಲ್ಲಿಗೆ 29 ವರ್ಷ 6 ತಿಂಗಳಾಯಿತು ನಾನು ಸೇವೆಗೆ ಸೇರಿ. ಅಷ್ಟು ವರ್ಷನೂ ಸರ್ಕಾರಿ ಶಾಲೆಯಲ್ಲಿ ಪ್ರೈಮರಿ ಟೀಚರ್ ಆಗಿ, ಆಮೇಲೆ 2018ರಲ್ಲಿ ಈಗ ಪ್ರೌಢಶಾಲೆಗೆ ಪ್ರಮೋಷನ್ ಆಗಿ ಬಂದಿದ್ದೀನಿ. ಶಿಕ್ಷಕರು ತುಂಬ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ಭಾಷೆಗೆ ಒಂದು ಪ್ರಯೋಗಾಲಯ ಅಂತ ಮಾಡುವಂಥದ್ದು ಒಂದು ಹೊಸ ಆಲೋಚನೆ ಇದು. ಯಾಕೆ ನಿಮ್ಗೆ ಆಲೋಚನೆ ಬಂತು? ಮ್ಯಾಮ್, ಇದಕ್ಕೆ ಇನ್ಸ್ಪಿರೇಷನ್ ಏನು ಅಂದರೆ, ನಾನು ಪ್ರೈಮರಿನಲ್ಲಿ ವರ್ಕ್ ಮಾಡಬೇಕಾ ಇರಬೇಕಾದ್ರೆ ಯಾರಾದರೂ ಪೇರೆಂಟ್ಸನ್ನ ಅಪ್ರೋಚ್ ಮಾಡೋಕ್ಕೆ ಹೋಯಿದ್ರೆ, ನಮ್ಮ ಸ್ಕೂಲಿಗೆ ಮಕ್ಕಳು ಸೇರಿಸಿ ಅಂದರೆ, ನಿಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಕಲಿಸ್ತಾ ಇಲ್ಲ, ಇಂಗ್ಲೀಷ್ ಮೀಡಿಯಮ್ ಇಲ್ಲ, ಆ ಕಾರಣಕ್ಕೆ ಸೇರಿಸಲ್ಲ ಅನ್ನೋರು. ಅದಕ್ಕೆ ಇಲ್ಲ, ಇಂಗ್ಲೀಷ್ ಮೀಡಿಯಮ್ಮು ನಾವು ಮಾಡೋಕ್ಕಾಗಲ್ಲ, ಅದು ಸರ್ಕಾರದ ಮಟ್ಟದಲ್ಲೇ ಆಗಬೇಕಾಗಿರ್ತಕ್ಕಂಥ ಆಲೋಚನೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ನಮ್ಮಲ್ಲಿ ಇಂಗ್ಲೀಷು ಒಂದು ಭಾಷೆಯನ್ನಾಗಿ ಕಲಿಸ್ತೀವಿ ಅಂತೇಳಿ ಆವಾಗ ನನಗೆ ಒಂದು ಆಲೋಚನೆ ಬಂತು. ಏನು ಆಲೋಚನೆ ಅಂದರೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಬೇಸಿಕ್ಕಾಗಿ ನಾವು ಪ್ರಾರಂಭದಲ್ಲೇ ಇಂಗ್ಲೀಷನ್ನು ಕಲಿಸಿದ್ರೆ ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಹೋದಾಗ ನನಗೆ ಹೊಡೆದಿದ್ದು ಬೇಸಿಕ್ಕಾಗಿ ಏನು ಕಲಿಸ್ಬೇಕು ಅನ್ನೋದನ್ನು ಸುಮಾರು 1 ವರ್ಷ ಪಟ್ಟಿ ಮಾಡಿದೆ ನಾನು ಅದನ್ನು. ನಿಮ್ಮ ಸಬ್ಜೆಕ್ಟ್ ಕೂಡ ಇಂಗ್ಲೀಷ್ ಅಲ್ವಾ? ನಾನು MA ಮಾಡಿರೋದು ಇಂಗ್ಲೀಷು, BEd ಮೆಥಡ್ ಇಂಗ್ಲೀಷು. ಪ್ರೈಮರಿನಲ್ಲಿ ಆಲ್ ಸಬ್ಜೆಕ್ಟ್ ಟೀಚ್ ಮಾಡಬೇಕು. ಆವಾಗ ನಾನೇನು ಮಾಡಿದೆ, 1-2 ವರ್ಷ ಏನು ಬೇಕು ಅನ್ನೋದನ್ನೇ ರಿಸೋರ್ಸನ್ನು ಕಲೆಕ್ಟ್ ಮಾಡಿ ಸುಮಾರು ಈ RI SI ಬ್ಯಾಂಗ್ಳೂರು, ಮೈಸೂರು, DDP ಆಫೀಸು ಮತ್ತು ಡಯೆಟಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು, ಈ ಕೆಲವು ಸ್ಟೇಟ್ ಲೆವೆಲ್ MRPಗಳು, ಅವ್ರದ್ದೆಲ್ಲ ಸಂಪರ್ಕನ ಪಡೆದು ಏನು ಬೇಕು ಅಂತೇಳಿ 1-2 ವರ್ಷ ಅದನ್ನು ರಿಸೋರ್ಸನ್ನು ಕಲೆಕ್ಟ್ ಮಾಡಿ ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅಭ್ಯಾಸ ಮಾಡಿ ನೊಬೆಲ್ ಲ್ಯಾಂಗ್ವೇಜ್ ರಿಸೋರ್ಸ್ ಬುಕ್ ಅನ್ನೋ ಪುಸ್ತಕನ ಹೊರತಂದೆ. ಈ ಪುಸ್ತಕನ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದಲೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಎಲ್ಲ ಶಾಲೆಗಳಿಗೂ ಸರ್ಕಾರದ ವತಿಯಿಂದಲೇ ಬಿಡುಗಡೆ ಮಾಡಿದ್ದೀವಿ. ಸರ್ಕಾರದ ವತಿಯಿಂದ ಅಂತಂದ್ರೆ ಸರ್ಕಾರದ ಈಗ CS ಪರ್ಮಿಷನ್ ತಗೊಂಡು, DDP ಪರ್ಮಿಷನ್ ತಗೊಂಡು, ಶಾಲಾ ಅನುದಾನ ಅಥವಾ ಲಭ್ಯವಿರ್ತಕ್ಕಂಥ ಅನುದಾನದಲ್ಲಿ ಇದನ್ನ ನೀವು ಪರ್ಚೇಸ್ ಮಾಡಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟರು. ಪುಸ್ತಕಕ್ಕೆ ಮಾತ್ರ, ಪುಸ್ತಕ ಕೊಂಡ್ಕೊಳ್ಳಿಕ್ಕೆ. ಓಕೆ. ಈಗ ಲ್ಯಾಂಗ್ವೇಜ್ ಲ್ಯಾಬ್ ನಿಮ್ಮ ಶಾಲೆಯಲ್ಲಿ ಮಾಡಿದ್ದೀರಿ. ಲ್ಯಾಂಗ್ವೇಜ್ ಲ್ಯಾಬ್ ಅನ್ನೋವಂಥದ್ದು ಅಂದರೆ ಒಂದು ಭಾಷಾ ಪ್ರಯೋಗಾಲಯ ಅಂತ. ಅದನ್ನು ನಿಮ್ಮ ಶಾಲೆಯಲ್ಲಿ ಮಾಡಿದ್ದೀರಾ? ಏನೇನಿದೆ ಅಲ್ಲಿ? ಸಾಮಾನ್ಯವಾಗಿ ಲ್ಯಾಬ್ ಅಂತೇಳಿ ಹೇಳಿದರೆ ಫಸ್ಟ್ ನಮ್ಗೆ ಐಡಿಯಾ ಬರೋದು ಸೈನ್ಸ್ ಲ್ಯಾಬ್, ಮ್ಯಾಥಮೆಟಿಕ್ಸ್. ಕರೆಕ್ಟ್.
ಈ ಥರ ಕಾನ್ಸೆಪ್ಟ್ ಇರುತ್ತೆ. ನನಗೂ ಗೊತ್ತಿಲ್ಲ ಬೇಸಿಕಲಿ ಇದು ಇಂಗ್ಲೀಷ್ ಲ್ಯಾಬ್ ಅಂದರೆ ಏನು ಅಂತೇಳಿ. ಇದಕ್ಕೆ ಮುಖ್ಯವಾಗಿ ಇನ್ಸ್ಪಿರೇಷನ್ ಅಂದರೆ ನಮ್ಮ ಒಬ್ಬರು ಸೀನಿಯರ್ ಅರ್ಣಬ್ ಶೆಟ್ಟಿ ಅಂತೇಳಿ ಒಬ್ಬರು MRP ಇದ್ದಾರೆ. ಅವರು ಸಂತೆಪೇಟೆನಲ್ಲಿ ಇಂಗ್ಲೀಷ್ ಶಿಕ್ಷಕರಾಗಿ ಒಂದು ಲ್ಯಾಬ್ ಮಾಡಿದರು. ಆ ಲ್ಯಾಬ್ನ ನಾನು ಹೋಗಿ ನೋಡಿದೆ. ಆವಾಗ ಒಂದು ಐಡಿಯಾ ಬಂತು. ಅವ್ರು ಯಾವ ಥರ ಮಾಡಿದರು ಅಂದರೆ, ಗೋಡೆನಲ್ಲಿ ಮಕ್ಕಳಿಗೆ ಬೇಸಿಕ್ಕಾಗಿ ಏನನ್ನು ಕಲಿಸ್ಬೇಕು ಅದನ್ನೆಲ್ಲ ಗೋಡೆನಲ್ಲಿ ಚಿತ್ರಣ ಮಾಡಿಸಿದ್ರು ಅವರು. ಅದರಿಂದ ಇನ್ಸ್ಪೈರ್ ಆಗಿ ಅವರೆಲ್ಲರದ್ದು ಸಲಹೆ ತಗೊಂಡು ಬೇಸಿಕಲಿ ಈಗ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಂದಂಥ ಮಕ್ಕಳು ಅವ್ರಿಗೆ ಕಾಮನ್ ಆಗಿ ಸಣ್ಣ ಸಣ್ಣ ಪದಗಳನ್ನು ಓದಕ್ಕೆ ಬರಲ್ಲ. 2 ಲೆಟರ್ 3 ಲೆಟರ್ ವರ್ಡು 4 ಲೆಟರ್ ವರ್ಡು ಈ ಥರ. ನಾನೇನು ಮಾಡಿದ್ದೀನಿ ಅದಕ್ಕೆ ಅಂದರೆ ಹೈ ಫ್ರೀಕ್ವೆನ್ಸಿ ವರ್ಡ್ ಅಂತೇಳಿ 100 ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಅಂತ. ಈಗ ಯಾವುದೇ ಒಂದು ಸ್ಕ್ರಿಪ್ಟ್ ತಗೊಂಡ್ರೆ ಒಂದು ಪೇಜ್ ಒಂದು ಲೆಸನ್ನು, ಅದರಲ್ಲಿ ಈ 100 ಹೈ ಫ್ರೀಕ್ವೆನ್ಸಿ ವರ್ಡ್ಸನ್ನು ಮಗು ಕಲ್ತ್ರೆ 30 to 40 ವರ್ಡ್ಸ್ ಆಫನ್ ರಿಪೀಟ್ ಆಗ್ತಾ ಇರುತ್ತೆ. ಹಾಗಾಗಿ ಅದು ಒಂದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು 500 ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಅಂತ, ಅದನ್ನು ನಾನು ಆಲ್ಫಾಬೆಟಿಕಲ್ ಆಗಿ ಇಂಟ್ರೊಡ್ಯೂಸ್ ಮಾಡಿದೆ. ಆ 500 ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಮಗು ಚೆನ್ನಾಗಿ ಫೆಮಿಲಿಯರ್ ಆದರೆ ಯಾವುದೇ ಪೇಜ್ ತೆಗೆದ್ರು ಒಂದು 30 to 40% ಈಸ್ ಏಬಲ್ ಟು ರೀಡ್ ದ ಸ್ಕ್ರಿಪ್ಟ್. ಅಷ್ಟು ಕೆಪಾಸಿಟಿ ಇದೆ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು 100 ಪ್ರೊವರ್ಬ್ಸು, ಒಂದು 100 ಟಂಗ್ ಟ್ವಿಸ್ಟರ್ಸು, ಇದರಲ್ಲೆಲ್ಲ ಒಂದು 500 ಆಪೋಸಿಟ್ ವರ್ಡ್ಸ್ ಇದೆ, ವರ್ಬ್ ಫಾರ್ಮ್ಸ್ ಇದೆ, ಆಮೇಲೆ ಪಾಲಿಂಡ್ರೋಮ್ಸ್ ಅಂತೇಳಿ ಬರುತ್ತೆ. ಈ ಥರ ಎಲ್ಲ ಒಂದು ಫುಲ್ ಡ್ರಾಯಿಂಗ್ ಶೀಟನ್ನು ತಗೊಂಡು ಅದನ್ನೆಲ್ಲ ಡ್ರಾಯಿಂಗ್ ಮಾಡ್ಕೊಂಡು ಅದೆಲ್ಲ ಚಾರ್ಟ್ ಮಾಡಿಟ್ಟಿದ್ದೀನಿ. ಅದು ಬೇಸಿಕ್ಕಾಗಿ 7th ಸ್ಟ್ಯಾಂಡರ್ಡಿಂದ ಮಗು ಪ್ರೌಢಶಾಲೆಗೆ ಬಂದಾಗ ಆ ಮಗುವಿಗೆ ಅದರದ್ದು ಅನುಭವ ಆಗಬೇಕು, ಅದು ಫೆಮಿಲಿಯರ್ ಆಗಬೇಕು. ಈಗ ಪಾಠ ಇರುತ್ತೆ, ಈಗ 8th 9th 10th ಸ್ಟ್ಯಾಂಡರ್ಡ್ ಯಾವ ಥರ ಇದೆ ಇಂಗ್ಲೀಷ್ ಸಿಲೆಬಸ್ ಅಂದರೆ 8 ಲೆಸನ್ಸು 8 ಪೊಯಮ್ಸು ಮತ್ತು 4 ಸಪ್ಲಿಮೆಂಟರಿ ರೀಡಿಂಗು, ಈ ಥರ ಸಿಲೆಬಸ್ ಇದೆ. ಈಗ ನಾವೇನು ಮಾಡಿದ್ದೀವಿ ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಪಾಠನ ಒಂದು ಕಡೆ ಬಿಟ್ಟು ಫಸ್ಟು ಆ ಮಗು ಭಾಷೆನ ಆಲಿಸ್ಬೇಕು, ಬರಿಬೇಕು, ಓದಬೇಕು, ಅದು ಈ ಥರ LSRW ಸ್ಕಿಲ್ ಎಲ್ಲ ಆದಮೇಲೆ ಅದನ್ನು ಪಾಠಕ್ಕೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ 8th 9th 10th ಸ್ಟ್ಯಾಂಡರ್ಡ್ಗೆ ಗ್ರಾಮರ್ ಎಲಿಮೆಂಟ್ಸ್ ಬರುತ್ತೆ. 32 ಎಲಿಮೆಂಟ್ಸಲ್ಲಿ 25 ಎಲಿಮೆಂಟ್ಸು ಅವು ಬೇಸಿಕಲಿ SSLC ಎಕ್ಸಾಮ್ ದೃಷ್ಟಿಯಿಂದ ಆ 26 ಎಲಿಮೆಂಟ್ಸು ಕಂಪಲ್ಸರಿ. ಆ 26 ಎಲಿಮೆಂಟ್ಸ್ ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಇನ್ಫಿನಿಟಿವ್ ಬರುತ್ತೆ, ರಿಪೋರ್ಟೆಡ್ ಸ್ಪೀಚ್ ಬರುತ್ತೆ, ಪ್ಯಾಸಿವ್ ವಾಯ್ಸ್ ಬರುತ್ತೆ. ಇವೆಲ್ಲ ಒಂದೊಂದು ಎಲಿಮೆಂಟ್ಸು. ಪ್ರತಿಯೊಂದು ಎಲಿಮೆಂಟ್ಸ್ಗೂ A4 ಫೋಟೋಶೀಟಲ್ಲಿ ಟೀಚಿಂಗ್ ಏಡ್ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಆ ಟೀಚಿಂಗ್ ಏಡಲ್ಲಿ ಆ ಮಗು ಪ್ರತಿಯೊಂದು ಅದರಲ್ಲಿ ಕಲಿಬೋದು. 2 ಬೋತ್ ಸೈಡ್ ಇದೆ, ಫ್ರಂಟು ಮತ್ತು ಬ್ಯಾಕು. ಅದೆಲ್ಲ ಆದಮೇಲೆ ನಾನೇನು ಮಾಡಿದ್ದೀನಿ ಅಂತೇಳಿ ಹೇಳಿದ್ದು, ಅವೈಲಬಿಲಿಟಿ ಇರ್ತಕ್ಕಂಥ ರೂಮ್ಸಲ್ಲಿ ಒಂದು ರೂಮನ್ನು ನಾನೇ ಸೆಲೆಕ್ಟ್ ಮಾಡ್ಕೊಂಡು ಆ ರೂಮಿಗೆ ಎಲ್ಲ ಸ್ವಲ್ಪ ಪೋಷಕರ ಸಹಕಾರ ಕೇಳಿದೆ. ಯಾರೋ ಪೇಂಟ್ರು ಇರ್ತಾರಲ್ಲ ಅವರೆಲ್ಲ ಪೇಂಟ್ ಮಾಡಿಕೊಡಿ ಇದಕ್ಕೆ ಅಂತ. ಸುಮಾರು ಒಂದು 25,000 ರೂಪಾಯಿ ದುಡ್ಡು ಕೇಳಿದರು. ಈಗ ನಿಮ್ಗಿಷ್ಟೆಲ್ಲ ಆಸಕ್ತಿ ಇತ್ತು, ಆದರೆ ಎಲ್ಲ ಶಾಲೆಗಳಲ್ಲಿಯೂ ಅದಕ್ಕೆ ಸಪೋರ್ಟ್ ಬೇಕಾಗುತ್ತೆ. ನೀವು ಒಬ್ಬರು ಒಂದೇನೋ ವಿಶೇಷವಾಗಿ ಮಾಡ್ತೀರಿ ಅಂದರೆ ಹಿರಿಯ ಅಧಿಕಾರಿಗಳ ಸಹಕಾರ ಬೇಕಾಗುತ್ತೆ. ಅವರೆಲ್ಲ ಹೇಗೆ ಒಪ್ಕೊಂಡ್ರ ಇದಕ್ಕೆಲ್ಲ ನೀವು ಫಸ್ಟ್ ಹೇಳಿದಾಗ? ನಮ್ಮ ಶಾಲೆನಲ್ಲಿ ನಮ್ಮ ನಳಿನಿ ಅಂತೇಳಿ ನಮ್ಮ ಮುಖ್ಯೋಪಾಧ್ಯಾಯಿನಿ ಅವರು ಇದ್ದಾರೆ. ಅವ್ರು ಬರೋದಕ್ಕಿಂತ ಮುಂಚೆ ಇನ್ನೊಬ್ರು ಇದ್ರು. ಅವರು ಮಾಡ್ತೀನಿ ಈ ಥರ ಇಂಗ್ಲೀಷ್ ಲ್ಯಾಬ್ ಅಂದಾಗ ಮಾಡಿ ಒಳ್ಳೇದಾಗಲಿ ಅಂದರು. ಆಮೇಲೆ ಈಗ ನಳಿನಿ ಅಂತ ಏನು ನಮ್ಮ ಮುಖ್ಯೋಪಾಧ್ಯಾಯಿನಿ ಅವರು ಬಂದಿದ್ದಾರೆ, ಅವ್ರನ್ನ ಮೇಡಮ್ ಈ ಥರ ಒಂದು ಇಂಗ್ಲೀಷ್ ಲ್ಯಾಬು ಇಷ್ಟಿದೆ, ಈ ಥರ ಮಾಡ್ತೀನಿ ಅಂದಾಗ ಸಂತೋಷ, ತುಂಬ ಖುಷಿಯಾಗುತ್ತೆ. ಹಳ್ಳಿನಲ್ಲಿ ನೀವೆಲ್ಲ ಇಷ್ಟೊಂದು ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದು ನಮಗೆ ತುಂಬ ಒಳ್ಳೆಯ ವಿಚಾರ, ಮಾಡಿ ನೀವು ಅಂತ ಅವರು ತುಂಬ ಎಂಕರೇಜ್ಮೆಂಟ್ ಮಾಡಿದರು. ಮಾಡುವಾಗ ನನಗೆ ಆರ್ಥಿಕ ಸಮಸ್ಯೆ ಎದುರಾಯಿತು. ಏನು ಆರ್ಥಿಕ ಸಮಸ್ಯೆ ಅಂದಾಗ, ಈಗ ಪೇರೆಂಟ್ಸು ಇಷ್ಟು ರೂಮು ಅಳತೆ ಇರೋದು ಎಲ್ಲ ಹೊರಗೆ ಒಳಗೆ ಎಲ್ಲ ಪೇಂಟ್ ಮಾಡೋಕ್ಕೆ ಒಂದು 25,000 ರೂಪಾಯಿ ಡಿಮ್ಯಾಂಡ್ ಮಾಡಿದರು. ಅದಕ್ಕೆ ನಾನು ಹೇಳಿದೆ, ಸರ್ಕಾರದಿಂದ ಯಾವುದೇ ಅನುದಾನನೂ ಬರಲ್ಲ, ಇದು ನನ್ನ ಸ್ವಂತ ಎಕ್ಸ್ಪೆಂಡಿಚರಿಂದ ಮಾಡ್ತಾ ಇರೋದು. ಒಂದು 10,000 ರೂಪಾಯಿ ಕೊಡ್ತೀನಿ, ಹೊಡ್ಕೊಡಿ, ಇದೆಲ್ಲ ಪೇಂಟ್ ಎಲ್ಲ ತೆಕ್ಕೊಡ್ತೀನಿ ಅಂದೆ. ಅದೆಲ್ಲ ಚದರಡಿ ಲೆಕ್ಕ ತುಂಬ ಆಗುತ್ತೆ, ಸ್ಕೂಲು ಅಂತೇಳಿ ಕಡಿಮೆ ಹೇಳ್ತಾ ಇದ್ದೀವಿ ಅಂದರು. ಆವಾಗ ನನ್ನ ಮನಸ್ಸಲ್ಲಿ ನಾನೇನು ಅನ್ಕೊಂಡೆ, ಇಲ್ಲ ಈ ಪೇಂಟನ್ನು ನಾನೇ ಹೊಡಿಯೋಣ, ಈ ರೂಮ್ಗೆ ಇದೆಲ್ಲ ನಾನೇ ಮಾಡೋಣ ಅಂದ್ಕೊಂಡು, ನಮಗೆ 3 ಪೀರಿಯಡ್ ಇರುತ್ತೆ, 8th 9th 10th 45 ಮಿನಿಟ್ಸ್ದು. ನಾನೇನು ಮಾಡುವೆ, ನಮ್ಮ HMನ ರಿಕ್ವೆಸ್ಟ್ ಮಾಡ್ಕೊಂಡು ಫಸ್ಟ್ 3 ಪೀರಿಯಡ್ ನಾನು ಪಾಠ ಕಂಟಿನ್ಯೂಸ್ ಆಗಿ ತಗೊಳ್ಳಿವೆ. ಉಳಿದು ಏನು 5 ಪೀರಿಯಡ್ ಇರುತ್ತೆ, ಆ 5 ಪೀರಿಯಡಲ್ಲಿ ಇಡೀ ಬಿಲ್ಡಿಂಗ್ ಎಲ್ಲ ಪೂರ್ತಿ ನಂದು ಏನು ಇಂಗ್ಲೀಷ್ ಲ್ಯಾಬ್ ಇದೆ ಔಟ್ಸೈಡ್ ಮತ್ತು ಇನ್ಸೈಡ್ ಎರಡಕ್ಕೂ 45ರಿಂದ 50 ದಿನಗಳ ಕಾಲ ನಾನೇ ಪೇಂಟ್ ಮಾಡಿದೆ. ಒಂದು 25,000 ರೂಪಾಯಿನ ಪೇಂಟ್ ತಂದು ಪೇಂಟ್ ಮಾಡಿದೆ.
ಒಂದು 40,000 ರೂಪಾಯಿ ಕೊಟ್ಟು ಒಂದು ಪ್ರಾಜೆಕ್ಟರ್ ತಂದಿದ್ದೀನಿ. ಕೆಲವೊಂದು ಟೈಮು ಲೀಸರ್ ಇದ್ದಾಗ ಮಕ್ಕಳ ಸಹಕಾರ ತಗೊಳ್ಳಿವೆ. ಇನ್ನು ಮಕ್ಕಳಿಗೂ ಇದು ಲೆಸನ್ಸ್ ಎಲ್ಲ ಕಿಲ್ಲಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ರೂಮೆಲ್ಲ ಪೇಂಟ್ ಎಲ್ಲ ನಾನೇ ಮಾಡಿದೆ. ಎಷ್ಟು ಖರ್ಚಾಯಿತು ಸರ್ ಇದು? ಮೇಡಮ್, ಇದುವರೆಗೆ 1,70,000 ರೂಪಾಯಿ ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದೀನಿ. ಎಷ್ಟು ವರ್ಷದಿಂದ ನಡೀತಾ ಇದೆ ಅದು 1.5 ವರ್ಷದಿಂದ ಟ್ರೈ ಮಾಡಿದೆ. ಆವಾಗಿಂದ ಪ್ರತಿ ತಿಂಗಳು ಒಂದು 10,000 to 12,000 ರೂಪಾಯಿ ನಾನು ಸೇವಿಂಗ್ಸ್ ಮಾಡ್ತೀನಿ ನನ್ನ ಸ್ಯಾಲ್ರಿನಲ್ಲಿ. ಆ ದುಡ್ಡನ್ನು ಶಾಲೆಗೆ ಬಳಸ್ತೀನಿ. ಶಾಲೆಗೆ ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂದರೆ ಒಬ್ಬರು ನಮ್ಮ ನಾಗರಾಜ್ ಸರ್ ಅಂತ ಇದ್ರು, ಇಲ್ಲಿ ತಹಸೀಲ್ದಾರು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೋಶಾಧ್ಯಕ್ಷ ಖಜಾಂಚಿ ಆಗಿದ್ದೆ. ಆವಾಗ ಅವ್ರನ್ನ ಗೌರವ ಸಲಹೆಗಾರರನ್ನಾಗಿ ಮಾಡ್ಕೊಂಡಿದ್ದು ನಾಗರಾಜ್ ಸರ್ನ. ನನಗೆ ಅವ್ರು ಹೇಳಿದ್ದು 40,000 ರೂಪಾಯಿ ನನಗೆ ಸಂಬಳ ಬರುತ್ತೆ ಅಂತ ಇದ್ದರೆ ಅದರಲ್ಲಿ ನಾನೇನು ಮಾಡ್ತೀನಿ, ಒಂದು 4 ಭಾಗ ಮಾಡಿ 1 ಭಾಗನ ನಮ್ಮ ತಂದೆ ತಾಯಿ ಕೊಡ್ತೀನಿ, ಇನ್ನೊಂದು ಭಾಗನ ನಾನು ಬಳಸ್ಕೊಳ್ತೀನಿ, 1 ಭಾಗನ ಯಾರು ಬಡವ್ರ ಮಕ್ಕಳು ಎಲ್ಲ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇರ್ತಾರೆ, ಅಗತ್ಯತೆ ಇರ್ತಕ್ಕಂಥ ಮಕ್ಕಳಿಗೆ ನಾನು ಅದನ್ನು ಕೊಡ್ತೀನಿ, ಇನ್ನೊಂದು ಭಾಗನ ಸರ್ಕಾರಕ್ಕೆ ವಾಪಸ್ ಕೊಡ್ತೀನಿ ಅಂತೇಳಿ ಹೇಳಿದರು ನಾಗರಾಜ್ ಸರ್. ಅದು ನನ್ನ ಮನಸ್ಸಲ್ಲಿ ಉಳ್ಕೊಂಡಿತ್ತು. ಒಳ್ಳೆ ಸರ್ವಿಸ್ ಮಾಡ್ತಾರಲ್ಲ, ನಾವ್ಯಾಕೆ ಇದನ್ನು ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿತ್ತು. ಈ ಕೆಲಸಕ್ಕೆ ಇನ್ಸ್ಪಿರೇಷನ್ ಅವರು. ಎಕ್ಸಾಂಪಲ್ 10th ಸ್ಟ್ಯಾಂಡರ್ಡಲ್ಲಿ ಈಗ ಒಂದು ಪಾಠ ಇದೆ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತ ಫಸ್ಟ್ ಪೊಯಮ್ ಅದು. ಈಗ ನಾವೇನು ಮಾಡ್ತೀವಿ, ಪೊಯಮ್ನ ಓದೋದು, ಮಕ್ಳ ಕೈಲಿ ಓದಿಸೋದು, ಅದೆಲ್ಲ ರೆದಮೆಟಿಕ್ ಆಗಿ ಮಾಡೋದು, ಪ್ರಾಜೆಕ್ಟ್ರಲ್ಲಿ ಕೇಳಿಸೋದು, ಈ ಥರ ಎಲ್ಲ ಮಾಡ್ತೀವಿ. ನಾನು ಏನು ಸಿಸ್ಟಮ್ ಅಪ್ಲೈ ಮಾಡಿದ್ದೀನಿ ಅಲ್ಲಿ ಅಂತೇಳಿ ಹೇಳಿದರೆ, ಒಂದು ಪಾಠನ 4 ವೇನಲ್ಲಿ ಟೀಚ್ ಮಾಡ್ತೀವಿ. ಒಂದು ಟೀಚರ್ ಸ್ಟೂಡೆಂಟ್ ಕಾನ್ವರ್ಸೇಷನ್, ಮಾಮೂಲಿ ಓಲ್ಡ್ ಪ್ಯಾಟ್ರನ್ ಅದು. ಅದಾದಮೇಲೆ ಇಮ್ಯಾಜಿನೇಟೆಡ್ ಮೆಥಡ್ ಅಂತ ಇದೆ. ಚಿತ್ರಗಳನ್ನು ನೋಡ್ಕೊಂಡು ಕಾನ್ವರ್ಸೇಷನ್ ಮುಖಾಂತರ ಮಗು ಪಾಠವನ್ನು ಕಲಿಯೋದು. ಅದಕ್ಕೇನು ಮಾಡ್ಕೊಂಡಿದ್ವಿ, ಈಗ ನಮ್ಮ ಶಾಲೆಯಲ್ಲಿ 10ನೇ ತರಗತಿನಲ್ಲಿ ಒಂದು 20 ಮಕ್ಕಳಿದ್ರೆ 5 ಬುಕ್ಗಳನ್ನು, ಆ 5 ಬುಕ್ಕು ಒಂದೊಂದು 4 ಮಕ್ಕಳು ಗ್ರೂಪಲ್ಲಿ ಕೂರಿಸಿ ಅವು ಕಲಿಯೋದು. ಚಿತ್ರ ನೋಡ್ಕೊಂಡು ಚಿತ್ರ ಸಹಿತ ಪಾಠ ಕಲಿಯೋದು. ಅದು ಸ್ಕ್ರಿಪ್ಟನ್ನು ನೋಡಿ ಕಲಿತೇವೆ. ಥ್ರೂ ಪ್ರಾಜೆಕ್ಟ್ಗೂ ಹಾಕಿದ್ದೀನಿ ಅದನ್ನು. ಅದು ಒಂದು ಮೆಥಡು. 2ನೇ ಮೆಥಡ್ಡು ಮೈಂಡ್ ಮ್ಯಾಪಿಂಗ್ ಸಿಸ್ಟಮ್ ಅಂತ. ಅದಕ್ಕೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ಸ್ನೇಹಿತರೊಬ್ಬರು ಕಟಾಯ್ದ ತಬ್ರಜ್ ಪಾಷಾ ಅಂತ ಇದ್ದಾರೆ. ಅವರು ಆ ಥರ ಚಿತ್ರಗಳನ್ನೆಲ್ಲ ಮಾಡಿ, ಇದು ತುಂಬ ಇನೋವೇಟಿವ್ ಆಗಿರುತ್ತೆ, ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಹೇಳಿದರು. ಆವಾಗ ನಾನೇನು ಮಾಡಿದೆ, ಇದು ಚೆನ್ನಾಗಿದೆಯಲ್ಲ ಅಂತೇಳಿ ಆ ಇಮ್ಯಾಜಿನೇಟೆಡ್ ಮೆಥಡಲ್ಲಿ ಏನಾಗುತ್ತೆ, ಎಲ್ಲ ಕ್ಯಾರೆಕ್ಟರ್ ವೈಸು ಸಮರೀಸ್ ಇರುತ್ತೆ. ಆ ಮಗು ಅದನ್ನು ಫೆಮಿಲಿಯರಾಗಿ ಕಲ್ತ್ಕೊಂಡ್ರೆ ಅದನ್ನು ಥ್ರೂ ಚಾರ್ಟು, ಥ್ರೂ ಪ್ರಾಜೆಕ್ಟ್ರು, 2 ಮುಖಾಂತರನೂ ಅದನ್ನು ಕಲಿಸ್ಬೋದು. ಪ್ರಾಜೆಕ್ಟ್ರಿಗೂ ಹಾಕೊಂಡಿದ್ವಿ. ಆ ಮಗು ಅದನ್ನು ಕಲ್ತಿದ್ದೇ ಆದರೆ ಅದು 1 ಮಾರ್ಕ್ ಕ್ವಶನ್ನು, 2 ಮಾರ್ಕು, 3 ಮಾರ್ಕ್ಸು ಮತ್ತು 4 ಮಾರ್ಕ್ಸ್ ಸಮರಿ ಅದೆಲ್ಲ ಬರೆಯೋಕ್ಕೆ ಅದು ಎಲಿಜಿಬಲ್ ಆಗುತ್ತೆ. ಈಗ ನೀವು ಹತ್ತತ್ರ 2 ಲಕ್ಷ ಖರ್ಚು ಮಾಡಿ ಲ್ಯಾಬ್ ಮಾಡಿದ್ದೀರಾ. ಈಗ ನಿಮ್ಮ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆಯಾ? ಈಗ ನಾನು ಇರ್ತಕ್ಕಂಥ ಶಾಲೆಯಲ್ಲಿ ಮೊದಲು ನಾನು ಹೋದಾಗ 110 ಮಕ್ಕಳಿತ್ತು 2018ರಲ್ಲಿ. ಬರ್ತಾ 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 ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಬೇರೆ ಕಾರಣ ಏನಿದೆ ಅಂತೇಳಿ ಹೇಳಿದರೆ, ಖಾಸಗಿ ಶಾಲೆಗಳಿದ್ದಾವೆ. ಅವುಗಳಲ್ಲಿ ಪೋಷಕರಿಗೆ ಏನಾಗಿದೆ, ನಾವು ಏನೇ ಪಾಠ ಮಾಡಿ ಏನೇ ಮಾಡ್ತೀವಿ ಅಂದ್ರೂ ಖಾಸಗಿ ಶಾಲೆಗಳ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಆ ಪೋಷಕರಿಗೆ ಹೋಗಿಲ್ಲ. ಅಂಥ ಮಕ್ಕಳು, ಫಾರ್ ಎಕ್ಸಾಂಪಲ್ ಕರೋನಾ ಟೈಮ್ನಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಆಲ್ ಸಬ್ಜೆಕ್ಟ್ ಫೇಲ್ ಆಗಿ ಬಂದ ಸೈಯದ್ ಸುಫಿಯಾನ್ ಅಂತ. ನಾವೇನು ಮಾಡ್ದೋ, ಆ ಮಗನ ಸೇರಿಸ್ಕೊಳ್ಳೋಣ ಅಂದರೆ ಅಲ್ಲಿ ಇಲ್ಲ, ಬೇಡಿ, ಟೌನ್ ಮಕ್ಕಳೆಲ್ಲ ಬೇಡ ಅಂತ ತುಂಬ ರೆಸ್ಟ್ರಿಕ್ಷನ್ ಹಾಕಿದ್ರು. ಆಗಿದ್ದಂಥ ಹೆಡ್ ಮಾಸ್ಟರ್ನ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದು, ಆ ಮಗುಗೆ ಕನ್ನಡ ಮಾತಾಡೋಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ. ಅವರಪ್ಪ ನಮಗೆ ಫ್ರೆಂಡು. ನಾನೇನು ಮಾಡಿದೆ, ಅವನ್ನ ಡೈಲಿ ಬಸ್ಸಲ್ಲಿ ಹೋಗ್ತಿದ್ದನು, ಬೈಕಲ್ಲಿ ಕೂರಿಸ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಮಾತಾಡ್ಸಿವೆ, ನಿಮ್ಮಪ್ಪ ನನ್ನ ಫ್ರೆಂಡು ಅಂತೇಳಿ ಹೇಳಿವಿ. ಅವ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಅವನಿಗೆ ಕನ್ನಡ ಗ್ರಾಮರು, ಇಂಗ್ಲೀಷು ಇದನ್ನೆಲ್ಲ ಹೋಗ್ತಾ ಹೋಗ್ತಾ ಇಲ್ಲಿಂದ ಒಂದು 28 ಕಿಲೋಮೀಟರ್ ಆಗುತ್ತೆ ಹಾಸನಿಂದ ಕುಂದೂರು. ನಾನು ಅವನ ಜೊತೆ ಕಾನ್ವರ್ಸೇಷನ್ ಮಾಡ್ಕೊಂಡು ಹೋಗಿವೆ. ಮತ್ತೆ ಆ ಕಡೆಯಿಂದ ಬರಬೇಕಾದ್ರೂ ಎಲ್ಲ ಕೇಳಿವೆ. ನನ್ನ ಜೊತೆ ಯಾವಾಗ ಅವನು ತುಂಬ ಫೆಮಿಲಿಯರ್ ಆಗ್ತಾನೆ, ಆ ಬ್ಯಾಚಲ್ಲಿ 34 ಮಕ್ಕಳು ಸಹ ಇವನನ್ನು ತುಂಬ ವಿಶ್ವಾಸದಿಂದ ಕಂಡು ಫಸ್ಟ್ ಬೆಂಚ್ಗೆ ಬರ್ತಾನೆ. ತುಂಬ ಕಲಿಕೆನಲ್ಲೆಲ್ಲ ಎಕ್ಸ್ಪರ್ಟ್ ಆಗ್ತಾನೆ. 9th ಫೇಲ್ ಆಗಿದ್ದಂಥ ವಿದ್ಯಾರ್ಥಿ ನಮ್ಮ ಸರ್ಕಾರಿ ಶಾಲೆಗೆ ಬಂದು 89% ತಗೊಂಡೋದ. ಅವನು ರಿಸಲ್ಟ್ ಬಂದಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಖುಷಿನ. ಸಾರ್ ನಂದು A+ ಬಂದಿದೆ ಸಾರ್, ನಾನು ಈ ಥರ ಅಂತ. ಅವ್ರ ಫಾದರ್ ಏನು ಹೇಳ್ತಾರೆ,
ನೋಡು ರಂಗಸ್ವಾಮಿ, ನೀನು ನನ್ನ ಮಗನ್ನ ಕರ್ಕೊಂಡೋಗಿ ಅವ್ನಿಗೊಂದು ಲೈಫ್ ಕೊಡೇ, ಇಲ್ಲ ಅಂದರೆ ಅವ್ನು ಎಲ್ಲಾದ್ರೂ ಆ ಕಡೆ ಈ ಕಡೆ ಹೋಗ್ಬಿಡೋನು ಅಂತ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಈಗ ಇನ್ನೊಂದು, ಈಗ ನಿಮಗೇನೋ ಆಸಕ್ತಿ ಇರುತ್ತೆ, ಏನೋ ಒಂದು ಮಕ್ಕಳಿಗೇನಾದರೂ ಒಂದು ಮಾಡಬೇಕು, ಸಮಾಜಕ್ಕೆ ಈ ಮೂಲಕ ಒಳ್ಳೆ ಸಂದೇಶ ಕೊಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ನೀವು ನಿಮ್ಮದೇ ಸ್ವಂತ ಹಣದಲ್ಲಿ ಕಷ್ಟಪಟ್ಟು ನೀವೇ ಬಣ್ಣ ಹೊಡೆದಿದ್ದೆಲ್ಲ ಹೇಳಿದ್ರಿ. ಯಾಕಂದರೆ ನಮ್ಗೆ ಯಾಕೆ ಬೇಕು ಅನ್ನೋ ಥರದ ಸಮಾಜದಲ್ಲಿ ಈ ಥರ ಒಬ್ಬರು ನಿಂತು ಮಾಡುವಂಥದ್ದು ಬಹಳ ಪ್ರಶಂಸನೀಯ ಕೆಲಸ ಇದು. ನಿಮ್ಮ ಮನೆಯವ್ರ ಸಹಕಾರ ಹೇಗಿತ್ತು? ಯಾಕ್ರಿ ದುಡ್ಡು ತಗೊಂಡೋಗಿ ಅಲ್ಲಿ ಖರ್ಚು ಮಾಡ್ತೀರಾ ಅನ್ನೋ ಥರದ್ದು ಇರಲಿಲ್ವಾ? ಈಗ ನಮಗೇನು ಅಂದರೆ ಇದಕ್ಕೆ ಮುಖ್ಯವಾಗಿ ನನಗೆ ಇನ್ಸ್ಪಿರೇಷನ್ ಏನು ಅಂತ ಹೇಳಿದ್ರೆ ನಮ್ಮ ತಂದೆ. ನಾವು ಓದ್ತಾ ಇದ್ದಾಗ ನಮ್ಮ ಎಜುಕೇಷನ್ ಲೈಫಲ್ಲಿ ಒಂದು ರಿಫಿಲ್ ತಗೊಳ್ತೀನಿ ಅಂದರೆ 15 ಪೈಸಾ. ಆ 15 ಪೈಸಾ ತಗೊಳ್ಳೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ನಮ್ಮ ಅಪ್ಪ ಯಾರಾದರೂ ಬೇರೆಯವರು ಅವಲಂಬನೆ ಆಗಬೇಕಿತ್ತು. ಆ ಶಿಕ್ಷಣದ ಮಹತ್ವ ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ, ಅವರು ಪ್ರೈಮರಿ ಟೀಚರಿಗೆ ರಿಟೈರ್ಡ್ ಆಗಿದ್ದಾರೆ. ಅವರು ಹೇಳೋರು, ಇದು ತುಂಬ ಒಂದು ಪವಿತ್ರವಾದಂಥ ಹುದ್ದೆ, ತಂದೆ ತಾಯಿಗಳ ಪುಣ್ಯ ಈ ಕೆಲಸ ಸಿಕ್ಕಿದೆ, ಇದಕ್ಕೆ ಯಾವತ್ತೂ ಚ್ಯುತಿ ಬರೋ ಥರ ನೀನು ನಡ್ಕೊಂಡ್ಬೇಡ, ತಂದೆ ತಾಯಿ ಹೆಸರು ಉಳಿಸು ಅಂತೇಳಿ 30 ವರ್ಷದಿಂದ ನಾನು ಸೇರ್ಕೊಂಡಾಗ ಹೇಳಿದರು. ಈಗಲೂ ನನಗೆ ಅವ್ರು ಹಿಂದ್ಗಡೆ ಇದ್ದಾರೆ, ನನಗೀಗಲೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಲ್ಲೇ ನಾನು ಹೋಗ್ತೀನಿ. ಯಾಕೆ ನಮ್ಮ ಮನೆಯವ್ರು ನನಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದರೆ, ಅವರು ಟೀಚರ್ ಆಗಿದ್ದಾರೆ. ಅವರು ಏನು ಹೇಳ್ತಾರೆ ಅಂತೇಳಿ ಹೇಳಿದರೆ, ಕಲಿಸ್ತಕ್ಕಂಥ ಪಾಠನ ತುಂಬ ಇನೋವೇಟಿವ್ ಆಗಿ, ಈಗ ಎಲ್ಲರೂ ಕತೆ ಹೇಳ್ತಾರೆ, ನಾನು ಕತೆ ಹೇಳ್ತೀನಿ, ನೀವು ಹೇಳ್ತೀರಿ, ನಿಮಗಿಂತ ವಿಶೇಷವಾಗಿ ನಾನೇನು ಹೇಳ್ತೀನಿ ಅನ್ನೋದು ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಈಗ ಒಂದು ಮಾತು ಹೇಳ್ತಾರೆ, ಈಗ ನೀವು ಜನ್ಮ ಕೊಟ್ಟ ಮಕ್ಕಳು ನಿಮ್ಗೆ ಅನ್ನ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಶಾಲೆನಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ನಿಮಗೆ ಸಾಯೋವರೆಗೂ ಅನ್ನ ಸಿಗುತ್ತೆ ಅಂತ. 100ಕ್ಕೆ 100% ಅದನ್ನು ನಾನು ರಿಸೀವ್ ಮಾಡ್ಕೊತೀನಿ. ಯಾಕೆಂದರೆ ನಮ್ಮ ಮಕ್ಕಳು ನಾಳೆ ದಿನ ಎಲ್ಲ ಆಸ್ತಿ ಅಂತಸ್ತು ಈ ವಿಚಾರ ಬಂದಾಗ ಅವರು ಡಿಸ್ಪ್ಯೂಟ್ ಆಗ್ಬೋದು, ಆದರೆ ಶಾಲೆನಲ್ಲಿ ಮಕ್ಕಳಿಲ್ಲ ಅಂದರೆ ನಮಗೆ ಅನ್ನ ತಿನ್ನೋಕ್ಕೆ ಇರಲ್ಲ. ಆ ಒಂದು ಕಾರಣದಿಂದ ನಾನು ಆ ಎಲ್ಲ ಮಕ್ಕಳನ್ನು ನನ್ನ ಮಕ್ಕಳು ಅಂದ್ಕೊಳ್ತೀನಿ. ಈಗ ನೋಡಿ, 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇತ್ತು. ನಾನು ಸುಮಾರು 6 ತಿಂಗಳಿಂದ ಏನು ಮಾಡೋದು, ಪ್ರತಿದಿನ ವೇಕಪ್ ಕಾಲ್ ಅಂತ ಮಾಡ್ತೀವಿ. ವೇಕಪ್ ಕಾಲ್ ಅಂದರೆ ಮಕ್ಕಳನ್ನ ಹೇಳ್ಸೋದು ಡೈಲಿ. ಮಗು ಬೆಳಗಿನ ಜಾವ 4 ಗಂಟೆಯಿಂದ 4:15 ಒಳಗಡೆ ಆ ಮಗು ನಮಗೆ ಫೋನ್ ಮಾಡಬೇಕು, ಸರ್ ನಾನು ಎದ್ದಿದ್ದೀನಿ, ಓದ್ಕೊತಾ ಇದ್ದೀನಿ ಅಂತ. ಅವ್ರಿಗೆ 4:15ವರೆಗೂ ಟೈಮು. 4:15 ಆದಮೇಲೆ ಆ ಮಗು ಮಾಡಲಿಲ್ಲ ಅಂದರೆ ಅವ್ರದ್ದೆಲ್ಲ ಚಾರ್ಟ್ ಮಾಡಿ ಫೋನ್ ನಂಬರ್ ಎಲ್ಲ ಲಿಸ್ಟ್ ಮಾಡ್ಕೊಂಡಿರ್ತೀವಿ. 4:15ಇಂದ 5 ಗಂಟೆವರೆಗೆ ನಾನು ಆ ಮಗುಗೆ ಕಾಲ್ ಮಾಡ್ತೀನಿ. ಯಾರು ಮಾಡಲ್ಲ ಅವ್ರಿಗೆ. ಇನ್ಕಮಿಂಗ್ ಬಂದರೆ RMR ಕೆಳಗಡೆ ಹಾಕೋದು, ಔಟ್ ಗೋಯಿಂಗ್ ನಾನು ಮಾಡಿದರೆ ಮೇಲ್ ಹಾಕೋದು, ಮತ್ತು ಟೈಮಿಂಗ್ಸ್ ಎಲ್ಲ ಮಾಡ್ತೀವಿ. ಅದಾದಮೇಲೆ ವರ್ಕ್ ಡನ್ ಚಾರ್ಟ್ ಅಂತ ಇರುತ್ತೆ. ಮೊದಲನೇ ವಾರ ಭಾನುವಾರ ಬಂತು ಅಂದರೆ ಆ ಮಗು ಪ್ರೊಫೈಲ್ ರೈಟಿಂಗು ಮತ್ತು ಸ್ಟೋರಿ ರೈಟಿಂಗು ಅವ್ನು ಬರ್ಕೊಬರ್ಬೇಕು. ಅದಕ್ಕೆ ವರ್ಕ್ಶೀಟ್ ಕೊಟ್ಟಿರ್ತೀವಿ. ಸೋಮವಾರ ಬಂತು ಅಂತೇಳಿ ಹೇಳಿದರೆ ಅವನು ಪಿಕ್ಚರ್ ರೈಟಿಂಗು ಮತ್ತು ಪೊಯಮ್ ಬರೀಬೇಕು. ಮಂಗಳವಾರ ಬಂತು ಅಂತೇಳಿ ಹೇಳಿದರೆ ಅವನು ಪ್ಯಾಸೇಜ್ ಬರೀಬೇಕು ಮತ್ತು ಸಮರಿ ಬರೀಬೇಕು. 7 ದಿನಗಳಿಗೂ ವರ್ಕ್ ಅಲಾಟ್ಮೆಂಟ್ ಮಾಡಿರ್ತೀವಿ. ಸೋಮವಾರ ಆ ಮಗು ವರ್ಕ್ಶೀಟ್ ಕೊಟ್ಟಿರ್ತೀವಲ್ಲ, ಅವ್ನು ಬರೆದಿದ್ರೆ ಅದಕ್ಕೆ ರೈಟ್ ಮಾರ್ಕ್ ಹಾಕ್ತೀವಿ. ಆ ಮಗು ಬರ್ದಿಲ್ಲ ಅಂದರೆ ಇಂಟು ಹಾಕ್ತೀವಿ. ಆ ಮಗು ಶಾಲೆಗೆ ಬಂದಿಲ್ಲ ಅಂದರೆ ಆಬ್ಸೆಂಟ್ ಆಗ್ತೀವಿ. ಸೊ ವೀಕ್ಲಿ ಪ್ರೋಗ್ರೆಸ್ ಎಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರ ಪೇರೆಂಟ್ಸ್ ಬರ್ತಾರೆ, ಏನು ಸರ್ ನನ್ನ ಮಗು ಏನು ಕಲಿತಾ ಇಲ್ಲ, ಏನು ಕಲಿಸಿಲ್ಲ, ನೀವು 3 ವರ್ಷದಿಂದ ನಾನು ನಿಮ್ಮ ಸ್ಕೂಲಿಗೆ ಕಳಿಸಿದ್ದೀನಿ ಅಂತೇಳಿ ಹೇಳಿದರೆ ಪೋಷಕರನ್ನ ಕೇಳೋದೇನು ಅಂದರೆ, ಆಯಿತು ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗ್ ಕರಿತೀವಿ, ನೀವು ಎಷ್ಟು ದಿನ ಬಂದಿದ್ರಿ, ಭಾನುವಾರನೂ ಸೇರಿದಂಗೆ 14 ವರ್ಕನ್ನು ನಿಮ್ಮ ಮಗು ಕೊಟ್ಟಿದ್ದೀವಿ, ಎಷ್ಟು ವರ್ಕನ್ನು ಮಾಡಿದ್ದಾನೆ ನೋಡಿ ಇಲ್ಲೇ ಇದೆ ಚಾರ್ಟು. ಅದಾದಮೇಲೆ ಪ್ರತಿದಿನ ಕಾಲ್ ಮಾಡ್ತಾಯಿದ್ವಿ. ನಿಮ್ಮ ಮಗದು ಯಾವಾಗಲೂ ಸ್ವಿಚ್ ಆಫು, ಇಲ್ಲ ಫೋನ್ ಮಾಡಲ್ಲ, ಈ ಥರ ಎಲ್ಲ ಇರುತ್ತೆ. ಇದಕ್ಕೆಲ್ಲ ನೀವು ಕಾರಣ ಅಲ್ವಾ ಅಂದಾಗ ಅವ್ರು ರಿಸೀವ್ ಮಾಡ್ಕೋತಾರೆ. ಮತ್ತು ನಾನು ಎಕ್ಸಾಮಿನೇಷನ್ ಯಾವ ಥರ ಮಾಡ್ತೀನಿ ಅಂತೇಳಿ ಹೇಳಿದರೆ, 8th ಸ್ಟ್ಯಾಂಡರ್ಡ್ಗೆ ನಾವು ಆನ್ಸರ್ ಶೀಟ್ ಕೊಟ್ಟು ಬರೆಸ್ತೀವಲ್ಲ, ನಾನು ಆನ್ಸರ್ ಶೀಟ್ ಕೊಡಲ್ಲ. OMR ಶೀಟ್ ಬರುತ್ತಲ್ಲ ಎಕ್ಸಾಮಿನೇಷನ್ದು SSLC, ಅದನ್ನೇ ಇದರಲ್ಲಿ ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆ OMR ಶೀಟ್ನೇ ಪ್ರೊವೈಡ್ ಮಾಡ್ತೀನಿ. ನಾನು ನಮ್ಮ ಮುಖ್ಯೋಪಾಧ್ಯಾಯರಾಗಲಿ ಸ್ಕೂಲಲ್ಲಿ ನಾನು ಆನ್ಸರ್ ಶೀಟ್ ಇಸ್ಕೊಳ್ಳಲ್ಲ. ಆ ಎಷ್ಟು 20 ಶೀಟ್ ಎಲ್ಲ ನಾನೇ ಕೊಡ್ತೀನಿ. ನೀವು ವಿಷಯ ಹೇಳುವಾಗ ನಿಮ್ಮ ಕಣ್ಣಲ್ಲಿ ನೀರಾಡ್ತಾ ಇತ್ತು. ಅದು ನಾನು ಫೀಲ್ ಮಾಡ್ಕೊತೀನಿ. ಯಾಕೆ ಫೀಲ್ ಮಾಡ್ಕೊತೀನಿ ಅಂತೇಳಿ ಹೇಳಿದರೆ, ಈಗ ಒಂದು ಮಗುಗೆ ಒಂದು 18 ಸೀಟು 20 ಸೀಟು 22 ಸೀಟ್ ಆಗುತ್ತೆ. ಆ 22 A4 ಶೀಟು ನಾನು ನಮ್ದೊಂದು ಇಲ್ಲಿ ಕಲಾಭವನದ ಹತ್ರ ಒಂದು ಕಂಪ್ಯೂಟರ್ ಸೆಂಟರ್ ಇದೆ, ಏನು ಬೇಕು ಮಕ್ಕಳಿಗೆಲ್ಲ ಅಲ್ಲೇ ಮಾಡ್ಕೊಂತ, ಅಷ್ಟು ಟೀಚಿಂಗ್ ಏಡ್ ನಾನೆಲ್ಲ ಅಲ್ಲೇ ಮಾಡಿರೋದು. ಅದು ದುಡ್ಡಾಗಲಿ ಇನ್ನೊಂದಾಗಲಿ ಅದು ನನಗೆ ಮ್ಯಾಟ್ರ್ ಆಗಲ್ಲ. ಇಷ್ಟೊಂದು ಸಮರ್ಪಣಾ ಭಾವದಿಂದ ನೀವು ಹೇಳಿದ್ರಿ, ಸ್ವಂತ ಮಕ್ಕಳು ಏನಾಗ್ತಾರ ಗೊತ್ತಿಲ್ಲ, ನನಗೆ ಆ ಮಕ್ಕಳು ಇರೋದ್ರಿಂದ ಅನ್ನ ಸಿಗುತ್ತೆ, ಈ ಥರದ ಒಂದು
ಸಮಾಜದ ಋಣ ನಮ್ಮ ಮೇಲೆ ಇದೆ ಅಂತ ಅನ್ಕೊಳ್ಳೋದಿದೆಯಲ್ಲ, ಖಂಡಿತ ಇದೆ. ಆ ಭಾವನೆಗೆ ದೊಡ್ಡ ಸೆಲ್ಯೂಟ್ ಅದು. ಎಸ್ ಮ್ಯಾಮ್. ಹೇಳಲೇಬೇಕು. ನಾವು ಏನೇನೋ ಅನ್ಕೊಬಿಟ್ಟಿರ್ತೀವಿ, ನಾವು ಓದಿರೋದಕ್ಕೆ ಕೆಲಸ ಸಿಕ್ಕಿದೆ, ನಾವು ಎಕ್ಸಾಮ್ ಬರ್ದಿರೋದಕ್ಕೆ ಅದಕ್ಕಲ್ಲ, ಜನ ಇದಾರೆ ಅಂತ ಸಿಕ್ಕಿದೆ, ಮಕ್ಕಳು ಬರ್ತಾರೆ ಅಂತ ಸಿಕ್ಕಿದೆ. ಎಸ್ ಮ್ಯಾಮ್. ಅಲ್ವಾ? ಇವತ್ತುವೆ ನಮ್ಗಿಂತ ಚೆನ್ನಾಗಿ ಎಜುಕೇಶನ್ ಇರೋರು, ನಾಲೆಡ್ಜ್ ಇರೋರು ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿಲ್ಲ. ನಮ್ಗೇನೋ ದೇವರು ಒಂದು ಅವಕಾಶ, ಇದು ಒಂಥರ ಸರ್ವೀಸು. ನನಗೆ 1,05,000 ರೂಪಾಯಿ ಸ್ಯಾಲ್ರಿ ಬರುತ್ತೆ. 96 ನಾನು ಜಾಯ್ನ್ ಆದಾಗ ಟೋಟಲ್ ಸ್ಯಾಲ್ರಿ 2,000 ಬರ್ತಿತ್ತು. ಇವಾಗ ಅದ್ರ 50-60 ಪಟ್ಟು ಜಾಸ್ತಿ ಇದೆ. 1 ಲಕ್ಷ ತಗೊಂಡ್ರೆ 1 ಲಕ್ಷನ ಮಕ್ಕಳಿಗೆ ಕೊಡಲ್ಲ. ಅದರಲ್ಲಿ ಏನೋ ಒಂದು 5%, 2% ಮಕ್ಕಳಿಗಾಗಿ ಡೆಡಿಕೇಶನ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ SSLC ಇಂಗ್ಲೀಷ್ ಕ್ವಶನ್ ಪೇಪರ್ ಏನು ಪ್ಯಾಟರ್ನ್, ಕ್ವಶನ್ ನಂಬರ್ 1 to 38 ಇರುತ್ತೆ. ಆ 38 ಫಸ್ಟ್ ಕ್ವಶನ್ ಮಗು ಏನು ಮಾಡಿದ್ದಾನೆ, ಕ್ವಶನ್ ಟ್ಯಾಗ್ ಬಂದರೆ ಅವನು ಅದನ್ನು ಬರೆದಿದ್ರೆ ಅದು 3 ಝೋನ್ ಮಾಡ್ಕೊಂಡಿದ್ದೀನಿ ನಾನು. ಎಂಜಾಯ್ ಮಾಡ್ತಾರೆ ಸರ್, 100% ಮಾಡ್ತಾರೆ. ಅದರಲ್ಲಿ ಡಿಸಬಿಲಿಟಿ ಕೆಲವೊಂದು 1 or 2% ಇರುತ್ತೆ. ಅವ್ರು ಬೇರೆ ಬೇರೆ ಟೈಪಲ್ಲಿ ಅವ್ರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು, ಹೇಗಾರು ಮಾಡಿ ಕಲಿಸ್ಲೇಬೇಕು. ಯಾಕಂದ್ರೆ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿಗೆ ನಮ್ಮ ಮಾತೃಭಾಷೆ ಬೇಕೇ ಬೇಕು. ಮಾತೃಭಾಷೆ ಕಮ್ಯುನಿಕೇಶನ್ಗೆ ಜಾಗತಿಕ ಭಾಷೆ ಅಂತ ನಾವೇನ್ ಕರಿತೀವಿ, ಜಗತ್ತಿನಾದ್ಯಂತ ಬಳಸುವಂತಹ ಭಾಷೆ ಇಂಗ್ಲಿಷ್ ಆಗಿರೋದ್ರಿಂದ ಇಂಗ್ಲಿಷನ್ನ ಕಲಿಬೇಕು. ಅದಕ್ಕೆ ಸರ್ಕಾರ ಕೂಡ ಅದನ್ನ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದ್ದಾರೆ. ಆ ಕಾರಣದಿಂದ ಸರ್ಕಾರಿ ಶಾಲೆಗಳಲ್ಲಿ ಅದು ಇಷ್ಟೊಂದು ಗುಣಾತ್ಮಕವಾಗಿ ಮತ್ತೆ ಇಷ್ಟೊಂದು ಸ್ಪರ್ಧಾತ್ಮಕವಾಗಿ ನಿಮ್ಮಂಥವ್ರು ಕಲಿಸೋರಿರುವಾಗ ಎಲ್ಲ ಮಕ್ಕಳು ಕಲಿತಾರೆ. ಎಲ್ಲದಕ್ಕೂ ಕ್ವಾಲಿಟಿ ತರ್ತೀವಲ್ವಾ, ಆ ಕ್ವಾಲಿಟಿ ಇದ್ದಾಗ ಬೇರೆಲ್ಲೂ ಹೋಗೋದಿಲ್ಲ. ಮೇಡಮ್, ಮಕ್ಕಳು ಒಂದು ಮಾತು ನೀವು ಹೇಳಿದ ಸರಿ ಇದೆ, ಅವರು ಇಂಟ್ರೆಸ್ಟ್ ಆಗಲ್ಲ ಅನ್ನೋದಕ್ಕೆ ಈ ಕ್ವಶನ್ ನಂಬರ್ 1 ಕ್ವಶನ್ ನಂಬರ್ 17 18 ಮಾರ್ಕ್ಸ್ ಬರುತ್ತೆ. ಈ ಎಕ್ಸಾಂಪಲ್ ಫಸ್ಟ್ 1 ಕ್ವಶನ್ ಮಾರ್ಕ್ ಇದ್ರೆ ನಾನೇ ಅದನ್ನು ನನ್ನ ಒಂದು ಐಡಿಯಾದಲ್ಲಿ ಈ ಮಳೆ ಹವಾಮಾನ ವರದಿ ನೋಡಿವೆ, ಅದರಲ್ಲೆಲ್ಲ ಅಲರ್ಟ್ ಕೊಡೋರು, ಗ್ರೀನ್ ಅಲರ್ಟು, ಯೆಲ್ಲೋ ಅಲರ್ಟು, ರೆಡ್ ಝೋನ್ ಅಂತೇಳಿ. ನನಗೇನು ಅನ್ನಿಸ್ತು, ಇದನ್ನು ನಾನು ನನ್ನ ಒಂದು ಇದಕ್ಕೆ ಯಾಕೆ ಅಪ್ಲೈ ಮಾಡ್ಕೋಬಾರ್ದು ಇದನ್ನು ಅಂತೇಳಿ ಮಗು 38 ಪ್ರಶ್ನೆಯಲ್ಲಿ ಒಂದು 20 ಪ್ರಶ್ನೆಗಳನ್ನು ನಿರರ್ಗಳವಾಗಿ ಚೆನ್ನಾಗಿ ಏನು ತಪ್ಪಿಲ್ದಂಗೆ ಬರೆದ್ರೆ ಅದು ಗ್ರೀನ್ ಝೋನ್. 4 ನಂಬರ್ ಸಮೂರಿ ಇರುತ್ತೆ, ಅರ್ಧಂಬರ್ಧ ಬರೆದಿರುತ್ತೆ ಮಗು, 2 ನಂಬರ್ ಬರುತ್ತೆ, 1 ಬಂದಿರುತ್ತೆ, 3 ಬಂದಿರುತ್ತೆ. ಈ ಥರ ಇದ್ದಾಗ ಅದು ಯೆಲ್ಲೋ ಝೋನ್. ಕಲಿಬೇಕಿನ್ನು ಮಗು. ಕಾನ್ಸೆಪ್ಟ್ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತೇಳಿ ಹೇಳಿದರೆ ಅದಕ್ಕೆ ರೆಡ್ ಝೋನ್ ಮಾಡ್ತೀನಿ. ಆ ಟ್ರ್ಯಾಕಿಂಗ್ ಸೀಟನ್ನು ಇಂಡಿವಿಜುವಲ್ ಆಗಿ ಮಗು ಕೊಡ್ತೀನಿ, ಮತ್ತು ಫೈಲಲ್ಲೂ ಇರುತ್ತೆ. ಈಗ ಅವ್ನು ನಾಳೆ ಎಕ್ಸಾಮ್ಗೆ ಏನು ಪ್ರಿಪೇರ್ ಆಗಬೇಕು ಅಂತೇಳಿ ಹೇಳಿದರೆ ಎಲ್ಲೋ ಇರೋದನ್ನು ಗಮನ ಹರಿಸಿ ಗ್ರೀನಿಗೆ ಹೋಗಬೇಕು. ರೆಡ್ ಝೋನ್ ಇದೆ ಏನಿದೆ ಅವ್ನು ಕಂಪಲ್ಸರಿ ಅದನ್ನು ಕಲೀಲೇಬೇಕು. ಅದಕ್ಕೇನು ಮಾಡ್ತೀವಿ, ವರ್ಕ್ಶೀಟ್ಗಳು ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಆ ಮಗುವಿಗೆ ರಿಪೋರ್ಟೆಡ್ ಸ್ಪೀಚ್ ಗೊತ್ತಿಲ್ಲ, 20 ಮಕ್ಕಳಿಗೂ ರಿಪೋರ್ಟೆಡ್ ಸ್ಪೀಚ್ ಗೊತ್ತಿಲ್ಲ ಅಂದರೆ ನಾನು ಹೇಳೋ ವೇ ಸರಿ ಇಲ್ಲ, ಅಥವಾ ನಮ್ಮನ್ನು ಅವ್ರು ಕ್ಯಾಚ್ ಮಾಡಿಲ್ಲ ಅಂತ ರೆಗ್ಯುಲರ್ ಆಗಿ ಒಂದು 10 ಪ್ಯಾಟರ್ನ್ನ ಇದನ್ನು ಪ್ರಾಕ್ಟೀಸ್ ಮಾಡು. ಮತ್ತೆ ಅದನ್ನು ಥ್ರೂ ಪ್ರಾಜೆಕ್ಟ್ ಶ್ರಮ ಅಂತ ಅನ್ಸಲ್ವಾ? ಇಂಟ್ರೆಸ್ಟು. ಈಗ ಯಾವುದೇ ಒಂದು ವಿಚಾರ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ನಾನು ಇದನ್ನು ಕಲಿಸ್ಲೇಬೇಕು ಅಂತೇಳಿ ಬಂದಾಗ ಶ್ರಮ, ಈಸಿ, ಡಿಫಿಕಲ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬರಲ್ಲ. ಆಮೇಲೆ ಅದರ ಫಲಿತಾಂಶ ನಿಮ್ಗೆ ಸಿಕ್ಕಾಗ 100%. ಅದೆಲ್ಲ ಆದಮೇಲೆ 8th, 9th, 10th 3 ಕ್ಲಾಸ್ಗೆ ರೇಡಿಯೋನಲ್ಲಿ ಬರ್ತಕ್ಕಂಥ ಸಂವೇದ ಪಾಠಗಳೇನಿದಾವೆ ಆ 72 ಪಾಠನವೇ ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ಕೊಂಡು ಒಂದು ಹಾರ್ಡ್ ಡಿಸ್ಕ್ ತಗೊಂಡು ಎಲ್ಲನೂ ಹಾರ್ಡ್ ಡಿಸ್ಕ್ ಹಾಕೊಂಡು 8th, 9th, 10th 3 ತರಗತಿಗೆ ಥ್ರೂ ಪ್ರಾಜೆಕ್ಟರ್ ಸಂವೇದ ಕ್ಲಾಸಸ್ನ ಕೇಳಿಸ್ತೀನಿ. ಅವು ತುಂಬಾ ಇನ್ಸ್ಪೈರ್ ಆಗಿ ಮಕ್ಕಳು ಕೇಳ್ತವೆ, ಅದು ಖುಷಿ ಆಗುತ್ತೆ. 100% ತೃಪ್ತಿ ಇದೆ ಅದರಲ್ಲಿ. ಈಗ ನನ್ಗೇನಂತಂದ್ರೆ ಈ ಕಾರ್ಯಕ್ರಮವನ್ನ ಕೇಳಿ ನಿಮ್ ಲ್ಯಾಬ್ ನೋಡಕ್ ಬರ್ಬೇಕು ಅನ್ನೋರ್ಗೆ ಅವಕಾಶ ಇದೆಯಾ? 100% ಇದೆ. ಬೇರೆ ಬೇರೆ ಶಾಲೆಯವರು ಅಪ್ರೋಚ್ ಮಾಡಿದಾರೆ ಸರ್? ಈಗ ನಮ್ಮ ಶಾಲೆಗೆ PU ಕಾಲೇಜ್ ಅವರು ಅಡ್ಮಿಷನ್ಸ್ಗೆ ಅಂತೇಳಿ ಬರ್ತಾರೆ. ಅವ್ರು ಬಂದಾಗ ಏನು ಹೇಳ್ತಾರೆ, 10th ಕ್ಲಾಸ್ ರೂಮ್ಗೆ ಹೋಗ್ತಾರೆ. ಕೆಲವು ಟೈಮ್ ಇಂಗ್ಲೀಷ್ ಕ್ಲಾಸ್ ಪಾಠ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಬೇರೆ ರೂಮ್ಗೆ ಹೋಗಂಗಿಲ್ಲ. ಆ ಮಕ್ಕಳೇ ಬರ್ತಾರೆ, ಎಲ್ಲ ಅವರೇ ಎಂಜಾಯ್ ಮಾಡ್ತಾರೆ, ಇದು ಮಾಡ್ತಾರೆ. ನನ್ನ ಪೀರಿಯಡ್ ಇದ್ದಾಗ ಅವ್ರಿಗೆ ಅಕ್ಸೆಪ್ಟ್ ಮಾಡ್ತೀವಿ. ಬೇರೆ ಪೀರಿಯಡ್ ಇದ್ದಾಗ ಅದು ಮ್ಯಾಟ್ರ್ ಇಲ್ಲ, ಆ ರೂಮೇ ಖಾಲಿ ಇರುತ್ತೆ. ನಾನು B.Ed ಮಾಡಬೇಕಾದ್ರೆ ಒಂದು 500 ಜನ ಟೀಚರ್ಸ್ಗೆ B.Ed ಮಾಡಿಸ್ತೇನೆ ನಾನು. ಈಗ ಬೇರೆ ಬೇರೆ ಶಾಲೆಯವರು ನಿಮ್ಮ ಲ್ಯಾಬನ್ನು ನೋಡಿ ಅವರು ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ಅವರು ಅವ್ರವ್ರ ಶಾಲೆಗಳಲ್ಲಿ ಈ ಥರದ ಒಂದು ಐಡಿಯಾ ತೊಗೊಂಡು ಅವ್ರದ್ದು ಇನ್ನೂ ಒಂದು ಸ್ವಲ್ಪ ಇದಕ್ಕಿಂತ ಬೇರೆ ಥರದ ಆಲೋಚನೆಗಳಿದ್ರೆ ಅದನ್ನು ಕೂಡ ಅವರು ಅಡಾಪ್ಟ್ ಮಾಡ್ಕೊಂಡು
ಮಾಡೋ ಥರದವರಿದ್ರೆ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ವರ್ಕಿಂಗ್ ಡೇಸ್ ಇರುತ್ತೆ, ಅದರಲ್ಲಿ 10 ಗಂಟೆಯಿಂದ 4:15ವರೆಗೆ ಅವ್ರು ಯಾವಾಗಲಾದರೂ ಬಂದು ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಅವ್ರ ಶಾಲೆಯಲ್ಲೂ ಮಾಡಲಿ. ಅದಕ್ಕೇನು ಸಹಕಾರ ಬೇಕು, ಸಲಹೆ ಬೇಕು, ಅವ್ರಿಗೆ ಏನು ಸಪೋರ್ಟ್ ಬೇಕಾದರೂ ನಾನು ನೀವು ಮಾಡಕ್ ರೆಡಿ ಇದ್ದೀರಾ? ಖಂಡಿತವಾಗೂ ಇದ್ದೀನಿ. ಎಲ್ಲ ಕೆಲಸಗಳನ್ನ ಗುರುತಿಸಿ ನಿಮ್ಗೆ ಸಮಾಜದ ಋಣಭಾರ ಇದೆ ಅಲ್ಲ, ಅದನ್ನ ಈ ಮೂಲಕ ನೀವು ತೀರಿಸ್ತಾ ಇದ್ದೀರಾ. ಆದ್ರೆ ನಿಮ್ಮನ್ನ ಸಮಾಜ ಕೂಡ ಗುರುತಿಸಿದೆ. ಈ ಮೂಲಕ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿನೂ ಕೊಟ್ಟಿದೆ, ಜನಮೆಚ್ಚಿದ ಶಿಕ್ಷಕ ಬಂದಿದೆ, ಶಿಕ್ಷಕ ರತ್ನ ಪ್ರಶಸ್ತಿ ಬಂದಿದೆ, ಅದಾದ್ಮೇಲೆ ನೇಷನ್ ಬಿಲ್ಡ್ ಅವಾರ್ಡ್, ಈ ತರ ಸಾಕಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ಈಗೆಲ್ಲ ಸುಮಾರು PU ಕಾಲೇಜ್ ಅವರೆಲ್ಲ ಬರ್ತಾರೆ, ನೋಡ್ತಾರೆ, ಸರ್ ತುಂಬಾ ಅದ್ಭುತವಾಗಿ ಮಾಡಿದಿರಿ, ಚೆನ್ನಾಗಿದೆ, ಒಳ್ಳೆ ಇನ್ಸ್ಪಿರೇಷನ್ ನೀವು ಅಂತಾರೆ, ನೋಡ್ತಾರೆ, ವಿಡಿಯೋ ಮಾಡ್ತಾರೆ, ಫೋಟೋ ತೆಕ್ಕೋತಾರೆ, ಸೆಲ್ಫಿ ಹೊಡ್ಕೊಳ್ತಾರೆ, ಎಲ್ಲ ಮಾಡ್ತಾರೆ, ಹೋಗ್ತಾರೆ. ಅದೆಲ್ಲ ನಮ್ಗೆ ಏನಾಗುತ್ತೆ, ಅವರು ನಮ್ಗೆ ಏನೋ ಇವರು ನಮ್ಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ಎಂಕರೇಜ್ ಕೊಡ್ತಾ ಇದ್ದಾರೆ ಅಂತ ಅವರಿಂದ ನಾವು ಇನ್ನೂ ಇನ್ಸ್ಪೈರ್ ಆಗ್ತಾ ಇದ್ದೀರಾ. ಹೀಗೆ ನಿಮ್ಮ ಸೇವೆ ಮುಂದುವರಿಲಿ, ಆದರ್ಶಪ್ರಾಯರು ನೀವು. ಈ ಕೆಲಸ ಮುಂದುವರಿಸಿ. ಅದಕ್ಕೆ ನೋಡಿ, ಶಿಕ್ಷಕ ವೃತ್ತಿ, ವೈದ್ಯ ವೃತ್ತಿ, ಲಾಯರ್ ವೃತ್ತಿ ಏನಿದೆ, ಇವನ್ನೆಲ್ಲ ನೋಬೆಲ್ ಪ್ರೊಫೆಷನ್ಸ್ ಅಂತ ಅಲ್ವಾ ಕರೆದಿರೋದು. ಹೌದು. ಹಾಗಾಗಿ ಮನೆಯಲ್ಲಿ ತಂದೆ ತಾಯಿಯನ್ನ ಬಿಟ್ರೆ ಅದರ ಮುಂದಿನ ಹಂತವಾಗಿ ಗುರು ಸಿಗ್ತಾರೆ. ಗುರು ಮತ್ತು ಗುರಿ ಎರಡು ಜೊತೆಗಿದ್ರೆ ಆ ವ್ಯಕ್ತಿ ಸಾಧನೆ ಮಾಡ್ಬೋದು. ನಿಮ್ಮ ಈ ಕೆಲಸ ಎಲ್ಲರೂ ಮೆಚ್ಚುವಂಥದ್ದು. ಹೀಗೆ ತಮ್ಮ ಸೇವೆ ಮುಂದುವರಿಲಿ. ಇಂಥವ್ರ ಸಂಖ್ಯೆ 1000 ಆಗ್ಲಿ, ಲಕ್ಷ ಆಗ್ಲಿ, ಕೋಟಿ ಆಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಅದೇ ತರ ಕೇಳ್ಕೊಂತೀನಿ. ಆಯ್ತು ಮೇಡಮ್, ಎಲ್ರಿಗೂ ನಮಸ್ತೆ. ಇದುವರೆಗೂ ಭಾಷಾ ಪ್ರಯೋಗಾಲಯದ ಮೂಲಕ ಜನಪ್ರಿಯರಾಗಿರುವ ಶಿಕ್ಷಕರಾದ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಸುಜಾತ ಎಫ್ ತಳವಾರ್, ಸಹಕಾರ ನಾಜಿಮಾ ಬಾನು. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.